ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಎಚ್ ನಾಗವೇಣಿ ಇವರು ಬರೆದಂತಹ ತಾಯ್ತನ ಅನ್ನುವಂತಹ ಕಥೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ನೋಡಿ, ಇದು 8 ಅಂಕದ ಪ್ರಶ್ನೆ. ಒಟ್ಟು 2 ಪ್ರಶ್ನೆಗಳಿವೆ. 2 ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳಲಿರುವಂತಹ ಉತ್ತರವನ್ನೇ ಬರೀತಾ ಹೋಗಿ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ನೋಡಿ, ಐಸಂ ಬ್ಯಾರ್ದಿಯವರ ದಿಟ್ಟ ನಿರ್ಧಾರ ಕಥೆಯಲ್ಲಿ ಹೇಗೆ ಮೂಡಿಬಂದಿದೆ ಅಥವಾ ಮಾನವೀಯತೆ ಮತ್ತು ಸಂಪ್ರದಾಯ ಇವೆರಡರ ಸಂಘರ್ಷ ಈ ಕಥೆಯಲ್ಲಿ ವ್ಯಕ್ತವಾದ ಬಗೆಯನ್ನು ವಿವರಿಸಿರಿ. ಉತ್ತರ: ಎಚ್ ನಾಗವೇಣಿ ಇವರು ಬರೆದಂತಹ ತಾಯ್ತನ ಅನ್ನುವಂತಹ ಕಥೆಯಲ್ಲಿ ಮೊಯ್ದೀನ್ ಬ್ಯಾರಿಯವರ ಶವಯಾತ್ರೆ 2 ಗಳಿಗೆಯಲ್ಲಿ ಹೊರಡಲಿದ್ದಂತೆ ಆ ಕಡೆ ಮೈರಾ ಮೊಯ್ಲ್ದಿಯವರ ಮಗಳು, ಹೆಸರನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ, ಮೈರಾ ಮೊಯ್ಲ್ದಿಯವರ ಮಗಳು ಸುಂದರಿಗೆ ಹೆರಿಗೆ ಬೇನೆ ಪ್ರಾರಂಭವಾಗ್ತದೆ. ಆಕೆಯ ತಾಯಿ ಬ್ಯಾರಿಯ ಶವದ ಬಳಿಗೆ ಹೋಗಿದ್ದರಿಂದ ಸುಂದರಿಯೊಬ್ಬಳೇ ವಿಪರೀತ ಹೆರಿಗೆ ನೋವನ್ನು ಅನುಭವಿಸ್ತಾ ಇದ್ದಳು. ಅವಳ ಈ ಚೀರಾಟವನ್ನು ಕೇಳಿದಂತಹ ಆ ಮನೆಯ ನಾಯಿ ಗುಮ್ಮ ಅಂದರೆ ಆ ನಾಯಿಯ ಹೆಸರು, ಆ ನಾಯಿ ಗುಮ್ಮ ಕೇಳಿ ಮನೆ ಒಡತಿಯ ಚೀರಾಟಕ್ಕೆ ತಲ್ಲಣಿಸಿ ಅದು ಕೂಡ ಊಳಿಡ್ತದೆ. ಆದರೆ ಆ ಓಣಿಯ ಎಲ್ಲ ಜನರು ಕೂಡ ಬ್ಯಾರಿಯ ಶವದ ಬಳಿಗೆ ಹೋಗಿದ್ದರಿಂದ ಅದರ ಆ ಊಳುವಿಕೆ ಯಾರಿಗೂ ಕೂಡ ಕೇಳಿಸುವುದಿಲ್ಲ. ಕೊನೆಗೆ ಆ ನಾಯಿ ಗುಮ್ಮ ಬ್ಯಾರಿಯವರ ಮನೆಯ ಸಮೀಪಕ್ಕೇ ಬಂದು ಊಳಿಡ್ತದೆ. ಅದರ ಊಳಿಡುವ ರೀತಿ ಎಂದಿನ ಹಾಗೆ ಇರದೆ ಬೇರೆಯೇ ರೀತಿಯಲ್ಲಿ ಇದ್ದುದರಿಂದ ಮೈರೆ ಮೊಯ್ಲ್ದಿ ಅಂದರೆ ಈ ಸುಂದರಿಯ ತಾಯಿ ಮೈರೆ ಮೊಯ್ಲ್ದಿ ಧಾವಿಸಿ ಬರುತ್ತಾಳೆ. ಮಗಳು ಹೆರಿಗೆ ಬೇನೆ ಸಹಿಸದೆ ನರಳುತ್ತಿದ್ದುದನ್ನು ಕಂಡು ಏನು ಮಾಡುವುದು ಎಂದು ತಿಳಿಯದಾಗುತ್ತದೆ. ಮೈರೆ ಮೊಯ್ಲ್ದಿಯ ಬೆನ್ನ ಹಿಂದೆ ಬಂದಿದ್ದ ತುಕ್ರ ಭಂಡಾರಿಯ ಮಗಳು ಸೀತು ಸುಂದರಿಯ ವೇದನೆಯನ್ನು ನೋಡಲಾಗದೆ ಬ್ಯಾರಿಯವರ ಹೆಂಡತಿ ಐಸಂ ಬ್ಯಾರ್ದಿಯವರನ್ನು ಕರೆತರಲು ಮುಂದಾಗುತ್ತಾಳೆ. ಆದರೆ ಬ್ಯಾರಿಯವರ ಸಾವು ಹಾಗೂ ಮೊನ್ನೆ ತನ್ನ ಮಾದರ ಕೇರಿಯವರು ನಡೆಸಿದಂಥ ರಂಪಾಟದ ನೆನಪಾಗಿ ಆಕೆ ಸುಮ್ಮನಾಗುತ್ತಾಳೆ. ತನ್ನ ಕೇರಿಯವರು ಕೈಯಾರೆ ಮಾಡಿಕೊಂಡ ತಪ್ಪಿಗೆ ಆಕೆ ಮರುಗುತ್ತಾಳೆ. ಸುಮಾರು 50 ಮನೆಗಳು ಇರುವಂತಹ ಆ ಮಾದರ ಕೇರಿಯಲ್ಲಿ ಇರುವುದು 4 ಮುಸ್ಲಿಂ ಕುಟುಂಬಗಳು, 1-2 ಬ್ರಾಹ್ಮಣರ ಮನೆಗಳು, ಉಳಿದುವೆಲ್ಲ ಆ ಬ್ರಾಹ್ಮಣರದ್ದು ಅಂದರೆ ಶೂದ್ರರದ್ದು. ಹೀಗಿರುವಾಗ ಮೊನ್ನೆ ಬ್ಯಾರಿಯವರು ತಮ್ಮ ಜಾತಿ ಬಾಂಧವರೊಂದಿಗೆ ಮಸೀದಿಗೆ ಪ್ರಾರ್ಥನೆಗೆ ಅಂತ ಹೋಗಿದ್ದಾಗ ಒಂದು ಘಟನೆ ನಡೆಯುತ್ತದೆ. ಬಲಿಯದ ಎಳೆಯ ತಲೆಗಳೆರಡು ಮಸೀದಿಯ ಒಳಗಿನಿಂದಲೇ ಅಪಸ್ವರವನ್ನು ಎಬ್ಬಿಸಿ ತೇಲಿಬಿಟ್ಟವು. ಅದೆಷ್ಟೋ ವರ್ಷಗಳಿಂದ ಮುಸ್ಲಿಂ ಕುಟುಂಬದೊಂದಿಗೆ ಯಾವೊಂದೂ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಸಾಮರಸ್ಯದಿಂದ ಬದುಕನ್ನು ಸಾಗಿಸುತ್ತಿದ್ದ ಆ ಕೇರಿಯ ಶೂದ್ರ ಮಂದಿಯ ಎದೆಯೊಳಗೆ ಯಾರೋ ಕಿಡಿಗೇಡಿ ಮನೆ ಮುರುಕರು ಜಾತಿ ಮತದ ಭೂತವೊಂದನ್ನು ಹೊಗಿಸಿಬಿಟ್ಟರು. 2 ಕಡೆಯಿಂದ ರಣಭೇರಿ ಮೊಳಗಿ ಕಡೆಬೆಟ್ಟು ಹೊತ್ತಿ ಉರಿದ ಸ್ಮಶಾನವಾಗುತ್ತದೆ. ಪಕ್ಕದ ಊರಿನಲ್ಲಿ ದೇವರ ಗುಡಿ ಕಟ್ಟಲು ಬಿಡುವುದಿಲ್ಲವಂತೆ ಈ ಸಾಯ್ಬ್ರು ಎಂಬ ಪಕ್ಕದ ಊರಿನ ದ್ವೇಷದ ಹೊಗೆ ಮಾದರ ಕೇರಿಗೆ ಹರಡಿ ಶೂದ್ರ ಮಂದಿಯ ಪಿತ್ತ ಕೆದರಿತ್ತು. ಈ ಮನ ಕಡಿಯುವ ಘಟನೆ ನಡೆದ ವಾರದೊಳಗೆ ಬ್ಯಾರಿಯವರು ಇಹಲೋಕ ತ್ಯಜಿಸಿದ್ದರು. ಈ ಸುದ್ದಿ ಕೇಳಿ ಕೇರಿಯ ಮಂದಿಯೆಲ್ಲ ಜೀವ ಹಿಡಿದುಕೊಂಡು ಹಣ್ಣಾಗಿದ್ದರು. ಎಂದಿನಂತಾಗಿದ್ದರೆ ಬ್ಯಾರಿಯವರ ಸಾವಿನ ಸುದ್ದಿ ಕೇಳಿ ಎಲ್ಲ ಶೂದ್ರ ಮಂದಿ ಓಡಿ ಅಲ್ಲಿಗೆ ಹೋಗುತ್ತಿದ್ದರು. ಈ ಕಡೆ ಬಸುರಿ ಸುಂದರಿಯ ಚೀರಾಟ ಏರುತ್ತಿದ್ದಂತೆ ತಾಯಿ ಮೈರೆಯ ಗೋಳಾಟವೂ ಹೆಚ್ಚಾಗುತ್ತದೆ. ತನಗೆ ಏಕೈಕ ಆಸರೆಯಾಗಿರುವಂಥ ಮಗಳು ಎಲ್ಲಿ ತನ್ನ ಕೈ ಬಿಟ್ಟು ಹೋಗುತ್ತಾಳೋ ಎಂಬ ಭಯದಲ್ಲಿ ಆ ಜೀವ ನೆರೆದವರ ಜೀವ ಕಲಕುವಂತೆ ಅಳತೊಡಗುತ್ತದೆ. ಕಳೆದ ಸೋಣದ ಸಂಕ್ರಾಂತಿಯಂದು ಮೈರೆಯ ಗಂಡ ವಾಸು ಮೊಯ್ಲಿ ಮತ್ತು ಅಳಿಯ ಚನಿಯ ಮೊಯ್ಲಿ ಅಂದರೆ ಸುಂದರಿಯ ಗಂಡ ಇಬ್ಬರು ದೋಣಿ ಮಗುಚಿ ಅಳಿವೆ ಪಾಲಾದ ನಂತರ ಆಕೆಗೆ
ಉಳಿದವರು ಎಂದರೆ ವಿಧವೆ ಮಗಳು ಸುಂದರಿಯೊಬ್ಬಳೆ. ಗದ್ದೆ ಕೆಲಸದ ಜೊತೆ ಬೀಡಿ ಸುರುಟುತ್ತಾ ಈ ಸುಂದರಿ ತಾಯಿಯ ಬದುಕಿಗೆ ಒದಗಿ ಬಂದಿದ್ದಳು. ಮೈರೆ ಅಳುವುದನ್ನು ನೋಡಲಾಗದೆ ತುಕ್ರ ಭಂಡಾರಿ ಐಸಂಬ್ಯಾರ್ದಿಯನ್ನು ಕೇಳಿ ನೋಡೋಣ ಎಂದು ಗಟ್ಟಿ ಮನಸ್ಸು ಮಾಡಿ ಹೊರಟೇ ಬಿಟ್ಟ. ಆತ ಬೀದಿಗೆ ಬರುವಷ್ಟರಲ್ಲಿ ಬ್ಯಾರಿಯವರ ಶವಯಾತ್ರೆ ಆ ಬೀದಿಯನ್ನು ದಾಟಿ ಹೋಗಿಯಾಗಿತ್ತು. ತುಕ್ರ ಭಂಡಾರಿ ಧೈರ್ಯ ಮಾಡಿ ಬ್ಯಾರಿಯವರ ಅಂಗಳ ಏರಿ ಬಂದಾಗ ಹೆಂಗಸರು ಐಸಂಬ್ಯಾರ್ದಿಯವರನ್ನು ಇದ್ದತ್ ಆಚರಣೆಗಾಗಿ ಸಿದ್ಧಗೊಳಿಸುತ್ತಿದ್ದರು. ಇದ್ದತ್ ವಿಧಿಯಂತೆ ಐಸಂಬ್ಯಾರ್ದಿಯವರು 4 ತಿಂಗಳು 10 ದಿನಗಳ ಕಾಲ ಕತ್ತಲ ಕೋಣೆಯಲ್ಲಿ ನಮಾಜ್ ಮಾಡುತ್ತಾ, ಕುರಾನ್ ಓದುತ್ತಾ, ಬ್ಯಾರಿಯವರ ಆತ್ಮಕ್ಕೆ ಸದ್ಗತಿ ಪ್ರಾರ್ಥಿಸುತ್ತಾ ದಿನ ಕಳೆಯಬೇಕು. ಇದೀಗ ಇದ್ದತ್ ವಿಧಿಯಲ್ಲಿದ್ದ ಐಸಂಬ್ಯಾರ್ದಿಯವರ ದುಃಖಕ್ಕೆ ಮತ್ತಷ್ಟು ದುಃಖ ಬಂದು ಸೇರಿದ್ದು ತುಕ್ರ ಭಂಡಾರಿ ಹೊತ್ತು ತಂದ ಹೆರಿಗೆಯ ಆ ಸುದ್ದಿಯಿಂದ. ತಾನೀಗ ಇದ್ದತ್ ವಿಧಿಯಲ್ಲಿರುವಾಗಲೇ ಇಂಥ ಸುದ್ದಿ ಬರಬೇಕೇ ಎಂದು ಐಸಂಬ್ಯಾರ್ದಿಯವರು ಗೋಳಾಡಿದವರಾದರೂ ಕೊನೆಗೆ ಇಲ್ಲಿ ಗೋಳಾಡಿದರೆ ಅಲ್ಲಿ ಸಾಯುತ್ತಿರುವ ತಾಯಿ ಮಗುವನ್ನು ಬದುಕಿಸಲಾಗದು ಎಂದುಕೊಳ್ಳುತ್ತಾರೆ. ಇದ್ದದ್ಕಿಂತ ಹೆರಿಗೆಯೇ ಅವರಿಗೆ ಮುಖ್ಯವಾಗಿ ಎಲ್ಲರ ತಾಯಿಯಾಗಿದ್ದ ಐಸಂಬ್ಯಾರ್ದಿಯವರು ಒಂದು ಕ್ಷಣವೂ ನಿಲ್ಲದೆ ಮೈರೆಯ ಗುಡಿಸಲಿಗೆ ಬಂದು ತಾಯಿ ಮಗುವನ್ನು ಬದುಕಿಸುತ್ತಾರೆ. ತುಕ್ರ ಭಂಡಾರಿಯೊಂದಿಗೆ ಮನೆಗೆ ಹಿಂತಿರುಗಿ ಬಂದ ಐಸಂಬ್ಯಾರ್ದಿಯವರು ಎಂದಿನಂತೆ ಅಡಿಕೆ ಹಾಳೆಯೊಂದನ್ನು ಎದೆಗೊತ್ತಿಕೊಂಡು ಏನೋ ಪ್ರಾರ್ಥಿಸಿ ತುಕ್ರ ಭಂಡಾರಿಯವರ ಕೈಯಲ್ಲಿಟ್ಟು ಮಗುವಿಗಿದು ಎಂದು ಹೇಳಿ ನೇರ ನಡೆದದ್ದು ಮೇಯುವ ಮನೆಯತ್ತ. ಗಂಡಸರು ಮಸೀದಿಯಿಂದ ಕಾರ್ಯ ಮುಗಿಸಿ ಬರುವಷ್ಟರಲ್ಲಿ ಐಸಂಬ್ಯಾರ್ದಿಯವರು ಮಿಂದು ಬಂದು ಇದ್ದದ್ ವಿಧಿಗೆ ಎಂದು ಕತ್ತಲ ಕೋಣೆ ಹೊಕ್ಕಾಗಿತ್ತು. ಜೀವ ದೊಡ್ಡದು, ಬದುಕು ಅದಕ್ಕಿಂತಲೂ ಬಲು ದೊಡ್ಡದು, ಸಂಪ್ರದಾಯ ಅದಕ್ಕಿಂತೇನೂ ದೊಡ್ಡದಲ್ಲ ಎಂದು ತನ್ನ ಹತ್ತಿರ ಯಾವತ್ತೂ ಹೇಳುತ್ತಿದ್ದ ಆ ಗಂಡನ ಮಾತುಗಳು ಆ ವಿಧವೆಯ ನೆನಪಿನ ಆಳದಿಂದ ಎದ್ದು ಬಂದು ಅವರ ಆತ್ಮ ಒಪ್ಪುವ ಕೆಲಸ ಮಾಡಿದೆನಲ್ಲ ಎಂಬ ಸಂತೃಪ್ತಿಯಿಂದ ದೀರ್ಘ ನಿಟ್ಟುಸಿರೊಂದನ್ನು ಬಿಟ್ಟರು. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಇದೆ ನೋಡಿ. ಕೋಮು ಸೌಹಾರ್ದತೆಯ ನೆಲೆಯಲ್ಲಿ ತಾಯ್ತನವನ್ನು ವಿವರಿಸಿರಿ ಅಥವಾ ತಾಯ್ತನ ಕಥೆಯ ಆಶಯವನ್ನು ನಿರೂಪಿಸಿರಿ. ಉತ್ತರ ನೋಡಿ. ತಾಯ್ತನ ಎನ್ನುವ ಎಚ್ ನಾಗವೇಣಿಯವರ ಈ ಕಥೆಯಲ್ಲಿ ಸಂಪ್ರದಾಯಕ್ಕಿಂತ ಮಾನವೀಯತೆ ಮಿಗಿಲು ಎನ್ನುವಂತಹ ಒಂದು ಆಶಯವನ್ನು ನಾವು ನೋಡುತ್ತೇವೆ. ಮಾದರಕೇರಿಯಲ್ಲಿರುವ ಪ್ರಸೂತಿ ಪ್ರವೀಣೆ ಸೂಲಗಿತ್ತಿ ಎಂದರೆ ಐಸಂಬ್ಯಾರ್ದಿ ಒಬ್ಬರೇ. ಆಗಲೂ ಆ ಮುದಿ ಕೈಗಳಿಗೆ ವಿರಾಮವಿರಲಿಲ್ಲ. ಹೊರ ಜಗತ್ತಿಗೆ ಬರಲು ದಾರಿ ತೋಚದ, ಬೆಳಕಿನ ಹಾದಿ ಕಾಣದ ಎಳೆಜೀವಗಳನ್ನು ಮೃದುವಾಗಿ ಮೆತ್ತಗೆ ಹೊರತಂದು ಎಂತಹ ಜೀವ ಹಿಂಡುವ ಹೆರಿಗೆಯನ್ನು ಸುಸೂತ್ರವಾಗಿ ಮಾಡಿ ಮುಗಿಸುವ ಆಕೆ ಇದುವರೆಗೆ ಉಳಿಸಿದ ಜೀವಕ್ಕೆ ಲೆಕ್ಕವಿರಲಿಲ್ಲ. ಇದೇ ಮೊಯ್ಲಿಯೇ ತನ್ನ ಚೊಚ್ಚಲ ಹೆರಿಗೆಯಲ್ಲಿ ಇನ್ನೇನು ವೆಂಕಟರಮಣನ ಪಾದ ಸೇರಬೇಕು ಎನ್ನುವಷ್ಟರಲ್ಲಿ ಆಕೆಯನ್ನು ಬದುಕಿಸಿ ಪುಟ್ಟ ಸುಂದರಿಯನ್ನು ಧರೆಗೆ ಇಳಿಸಿದವರು ಈ ಐಸಂಬ್ಯಾರ್ದಿಯವರೇ. ಐಸಂಬ್ಯಾರ್ದಿಯವರು ನಂಬಿಕೊಂಡು ಬಂದಿರುವ ಧರ್ಮ ಕರ್ಮದ ಕಟ್ಟುಪಾಡು ಏನಾದರೂ ಇರಲಿ, ಪ್ರಾಣ ಉಳಿಯುವ ಪುಣ್ಯದ ಕೆಲಸಕ್ಕೆ, ಮನುಷ್ಯತ್ವದ ವಿಚಾರಕ್ಕೆ ಮಾತ್ರ ಎಂದೆಂದಿಗೂ ಆ ಕಟ್ಟುಪಾಡುಗಳು ಅಡ್ಡ ಬರಬಾರದು ಎನ್ನುವಂಥ ನೋಡಿಕೊಂಡ ತಾಯ್ತನದ ಜೀವ ಅವರದು. ಮೊಯ್ದೀನ್ ಬ್ಯಾರಿಯವರಂತೂ ಈ ವಿಚಾರದಲ್ಲಿ ಮಡದಿಯ ಪರವೇ ವಹಿಸಿದವರು. ಬೆಳೆದು ನಿಂತ ಮಕ್ಕಳಿಂದ ಆಗಾಗ ಅಪಸ್ವರ ಬರುತ್ತಿದ್ದರೂ ಅದನ್ನೆಲ್ಲ ಬ್ಯಾರಿಯವರು ಮನುಷ್ಯತ್ವದ ಹೆಸರಿಂದ ತಳ್ಳಿ ಹಾಕಿದವರು. ಎಂತಹ ಅಪರಾತ್ರಿಯಾದರೂ ಧಾವಿಸಿ ಬಂದು ಆಪತ್ಕಾಲಕ್ಕೆ ಒದಗಿ ಬರುವ ಈ ಐಸಂಬ್ಯಾರ್ದಿಯವರು ಕೇರಿ ಮಂದಿಯ ಜೀವನದ ಜೀವ ಕೂಡ ಆಗಿದ್ದವರು. ಆದರೇನು, ಧರ್ಮಸೂತ್ರದ ಎಳೆಯೊಂದು ಅಡ್ಡ ಬಂದಾಗ ಮನಸ್ಸು ಮೃಗೀಯವಾಗಿ ವಿಕಾರಗೊಂಡು ಕೃತಜ್ಞತೆ ಮನುಷ್ಯತ್ವವೆಂಬುದು ಅಡ್ಡ ತೆವಳುವುದುಂಟು. ಆದರೆ ಐಸಂಬ್ಯಾರ್ದಿಯವರು ಇಂತಹ ಮೃಗೀಯ ವಿಕಾರಗಳಿಗೆ ಮನಸ್ಸು ಮಾಡಿದವರಲ್ಲ.
ಕೇರಿಯ ಶೂದ್ರಜನ ತಮ್ಮ ಪತಿಗೆ ಎಷ್ಟೇ ವಿರೋಧವಾಗಿ ವರ್ತಿಸಿದರೂ ಐಸಂಬ್ಯಾರ್ದಿಯವರು ಈ ಜಾತಿ ಗಲಭೆ ಕೋಮು ಗಲಭೆಯನ್ನು ಮನಸ್ಸಿಗೆ ತಾರದೆ ಮಾನವೀಯತೆಯನ್ನೇ ಮುಂದೆ ಮಾಡುತ್ತಾರೆ. ಹಾಗಾಗಿ ಸುಂದರಿ ಶೂದ್ರ ಕುಲದವಳಾದರೂ ಅದನ್ನು ಲೆಕ್ಕಿಸದೆ ತಮ್ಮ ಇದ್ದದ್ದು ಕೂಡ ಮನುಷ್ಯತ್ವಕ್ಕಿಂತ ದೊಡ್ಡದಲ್ಲ ಎಂದುಕೊಂಡು ಸುಂದರಿಯನ್ನು ಅವಳ ಮಗುವನ್ನು ಉಳಿಸಿ ತಾಯ್ತನದ ಹಿರಿಮೆಯನ್ನು ಮೆರೆಯುತ್ತಾರೆ. ಇದು ನಿಜವಾದ ಮಾನವೀಯತೆ ಈ ತಾಯ್ತನ ಎನ್ನುವ ಕಥೆಯ ಮೂಲಕ ಹೊರಹೊಮ್ಮುತ್ತದೆ. ಇನ್ನು ಟಿಪ್ಪಣಿ ಕೂಡ 5 ಅಂಕದ ಟಿಪ್ಪಣಿ ಕೂಡ ತಾಯ್ತನ ಅನ್ನುವಂಥದ್ದು ಬರಬಹುದು. ವಿದ್ಯಾರ್ಥಿಗಳೇ ಅದನ್ನೇ ಬರೆದು ಬಿಡಿ. ಇನ್ನು 1-2 ಅಂಕದ ಪ್ರಶ್ನೆಗಳಿವೆ ನೋಡಿ. ಈ ಕಥೆಯ ಕರ್ತೃ ಯಾರು? ಉತ್ತರ ಎಚ್ ನಾಗವೇಣಿ. 2ನೇ ಪ್ರಶ್ನೆ, ಪ್ರಸ್ತುತ ಕಥೆಯ ಪ್ರಮುಖ ಪಾತ್ರ ಯಾವುದು? ಉತ್ತರ ಮೊಯ್ದೀನ್ ಬ್ಯಾರಿ ಮತ್ತು ಐಸಂಬ್ಯಾರ್ದಿ. 3ನೇ ಪ್ರಶ್ನೆ, ಹೆರಿಗೆ ನೋವು ಅನುಭವಿಸಿದವರು ಯಾರು? ಉತ್ತರ ಸುಂದರಿ. 4ನೇ ಪ್ರಶ್ನೆ, ಸುಂದರಿಯ ತಾಯಿ ತಂದೆ ಯಾರು? ಉತ್ತರ ವಾಸು ಮೊಯ್ಲಿ, ತಾಯಿ ಮೈರೆ ಮೊಯ್ಲಿ. 5ನೇ ಪ್ರಶ್ನೆ, ಸುಂದರಿಯ ಗಂಡ ಯಾರು? ಉತ್ತರ ಚನಿಯ ಮೊಯ್ಲಿ. 6ನೇ ಪ್ರಶ್ನೆ, ವಾಸು ಮೊಯ್ಲಿ ಚನಿಯ ಮೊಯ್ಲಿಯರ ದುರಂತ ಸಾವಿಗೆ ಕಾರಣವೇನು? ಉತ್ತರ ದೋಣಿ ಮಗುಚಿ ಅಳಿವೆ ಪಾಲಾದದ್ದು. 7ನೇ ಪ್ರಶ್ನೆ, ಐಸಂಬ್ಯಾರ್ದಿಯವರ ಮೊದಲ ಆಸ್ತಿ ಯಾವುದು? ಉತ್ತರ ಮಾನವೀಯತೆ. 8ನೇ ಪ್ರಶ್ನೆ, ಕೇರಿಯ ಶೂದ್ರರ ಹಾಗೂ ಮುಸ್ಲಿಂ ಕೋಮು ಗಲಭೆಗೆ ಕಾರಣವೇನು? ಉತ್ತರ ಪಕ್ಕದ ಊರಿನಲ್ಲಿ ದೇವರ ಗುಡಿ ಕಟ್ಟಲು ಮುಸ್ಲಿಮರು ಬಿಡುತ್ತಿಲ್ಲ ಎಂಬುದು. 9ನೇ ಪ್ರಶ್ನೆ, ಕೇರಿಯ ಪ್ರಸೂತಿ ಪ್ರವೀಣೆ ಪದ್ಧತಿ ಅಂದರೆ ಸೂಲಗಿತ್ತಿ ಯಾರು? ಉತ್ತರ ಐಸಂಬ್ಯಾರ್ದಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ತಾಯ್ತನ ಅನ್ನುವಂತಹ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.